ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡೋ 90% ಜನಗಳು ಈ ಮಿಸ್ಟೇಕ್ ನ ಮಾಡೇ ಮಾಡ್ತಾರೆ. ಈ ಮಿಸ್ಟೇಕ್ ನ ನೀವು ಕೂಡ ಮಾಡ್ತಿರ್ಬೋದು. ಅದಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆ ಮಿಸ್ಟೇಕ್ ಏನಂದ್ರೆ, ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ, ಅಂದ್ರೆ ಮಾರ್ಕೆಟ್ ಮೇಲಿದ್ದಾಗ ಬಂದು ಇನ್ವೆಸ್ಟ್ ಮಾಡ್ತಾರೆ. ಮಾರ್ಕೆಟ್ ಕೆಳಗಡೆ ಇದ್ದಾಗ ಯಾರು ಕೂಡ ಇನ್ವೆಸ್ಟ್ ಮಾಡೋದೇ ಇಲ್ಲ. ಇದನ್ನೇ ನಾನು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ, ಡೇಟಾನು ಕೂಡ ಇದನ್ನೇ ಹೇಳ್ತಿದೆ. ಡೇಟಾ ಏನ್ ಹೇಳ್ತಿದೆ ಅಂದ್ರೆ, ಮಂತ್ ಆನ್ ಮಂತ್ SIP ಸ್ಟಾಪೇಜ್ ರೇಷಿಯೋ 76% ಆಗಿದೆ ಅಂತೆ. ಇದರ ಅರ್ಥ ಏನಂದ್ರೆ, ಹೊಸದಾಗಿ SIP ಮಾಡೋರ್ಕಿಂತ ಹಿಂದೆ ಏನ್ SIP ಮಾಡ್ತಿದ್ರಲ್ವಾ, ಅವರು ಜಾಸ್ತಿ SIP ಮಾಡೋದನ್ನ ನಿಲ್ಲಿಸ್ತಿದಾರಂತೆ. ಇದು ನಮ್ಮ ಭಾರತದ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲಿ ಎಲ್ಲ ಇನ್ವೆಸ್ಟರ್ಸ್ ಇದೇ ರೀತಿ ಮಾಡ್ತಾರೆ. ನಾನು ಈ ಬುಕ್ ನ ಓದ್ತಿದ್ದೆ. ಈ ಬುಕ್ ಅಲ್ಲೂ ಕೂಡ ಇದನ್ನೇ ಮೆನ್ಷನ್ ಮಾಡಿದ್ದಾರೆ. ಏನಂದ್ರೆ 1990ರಲ್ಲಿ US ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಇತ್ತು. ಅವಾಗ US ಅಲ್ಲಿರೋ ಜನಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ $18 ಬಿಲಿಯನ್ ನ ಇನ್ವೆಸ್ಟ್ ಮಾಡಿದ್ರಂತೆ. ಬಟ್ 1999 ಹಾಗೂ 2000ನೇ ಇಸ್ವಿನಲ್ಲಿ ಬರೋಬ್ಬರಿ $480 ಬಿಲಿಯನ್ ಇನ್ವೆಸ್ಟ್ ಮಾಡಿದ್ರಂತೆ ಇನ್ವೆಸ್ಟರ್ಸ್. ಯಾಕೆ US ಅಲ್ಲಿ ಇನ್ವೆಸ್ಟರ್ಸ್ 1990ರಲ್ಲಿ ಕೇವಲ $18 ಬಿಲಿಯನ್ ನ ಇನ್ವೆಸ್ಟ್ ಮಾಡಿದ್ರು, 1999 ಹಾಗೂ 2000ನೇ ಇಸ್ವಿನಲ್ಲಿ $480 ಬಿಲಿಯನ್ ನ ಇನ್ವೆಸ್ಟ್ ಮಾಡಿದ್ರು ಗೊತ್ತಾ? ಯಾಕಂದ್ರೆ 1999 ಹಾಗೂ 2000ನೇ ಇಸ್ವಿನಲ್ಲಿ ಸ್ಟಾಕ್ ಮಾರ್ಕೆಟ್ ಪೀಕ್ ಅಲ್ಲಿ ಇತ್ತು. ಬಟ್ ಪರಿಣಾಮ ಏನಾಯ್ತು ಗೊತ್ತಾ ನಿಮಗೆ? 2000ನೇ ಇಸ್ವಿನಲ್ಲಿ .com ಬಬಲ್ ಇಂದ US ಅಲ್ಲಿರೋ ನ್ಯಾಸ್ಡ್ಯಾಕ್ ಅನ್ನೋ ಇಂಡೆಕ್ಸ್ ಬರೋಬ್ಬರಿ 40% ಕೆಳಗಡೆ ಬೀಳುತ್ತೆ. ಮುಂದೆ ಹೋಗಿ ಇದು 75% ಕೂಡ ಕೆಳಗಡೆ ಬರುತ್ತೆ. ತುಂಬಾ ಜನ ಇನ್ವೆಸ್ಟರ್ಸ್ ತಮ್ಮ ದುಡ್ಡು ಕೂಡ ಕಳ್ಕೊತಾರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ, ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಇದ್ದಾಗ ನಿಮ್ಮ SIP ನ ಕಂಟಿನ್ಯೂ ಮಾಡ್ತಿರೋಲ್ಲ ಗೊತ್ತಿಲ್ಲ, ಆ ಟೈಮಲ್ಲೂ ಮಾಡಬೇಕು. ಬಟ್ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಇದ್ದಾಗ ಮಾತ್ರ ನಿಮ್ಮ SIP ನ ನಿಲ್ಲಿಸಲೇಬಾರದು. ಯಾರಾದ್ರೂ ನಿಮ್ಮ ಫ್ರೆಂಡ್ ನಮ್ಮ ಸ್ಟಾಕ್ ಮಾರ್ಕೆಟ್ ಈಗ ಕೆಳಗಡೆ ಇದೆ, ಇನ್ನೂ ಮೇಲ್ ಹೋಗ್ತಿಲ್ಲ ಅಂತ ಏನಾದ್ರೂ SIP ನ ಸ್ಟಾಪ್ ಮಾಡಿದ್ರೆ, ಈ ರೀಲ್ ನ ಅವ್ರಿಗೆ ಕಂಪಲ್ಸರಿ ಶೇರ್ ಮಾಡಿ.